ಮಂಡ್ಯದಲ್ಲಿ ಬೇಸಿಗೆಯ ತೀವ್ರ ಬಿಸಿಲಿನ ತಾಪದಿಂದ ತತ್ತರಿಸುತ್ತಿರುವ ಪ್ರಾಣಿ ಮತ್ತು ಪಕ್ಷಿಗಳ ದಾಹ ನೀಗಿಸಲು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದಲ್ಲಿ ನೀರಿನ ತೊಟ್ಟಿಗಳನ್ನು ಅಳವಡಿಸುವ ಕಾರ್ಯಕ್ರಮಕ್ಕೆ ನುಡಿ ಭಾರತಿ ಸಂಪಾದಕ ಎಎಲ್ ಬಸವೇಗೌಡ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ನಾರಾಯಣ್, ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಎಲ್ ಬಸವೇಗೌಡ, ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಈ ಕ್ರಮ ಅನಿವಾರ್ಯ ಎಂದು ತಿಳಿಸಿದರು. ಭಾಗಗಳಲ್ಲೂ ಕೂಡ ನಾವು ಎಲ್ಲಿ ಹೊಂಡನ ಇಡ್ತೀವಿ ಆ ಭಾಗದ ಅಧ್ಯಕ್ಷರುಗಳು ಕೂಡ ಆ ನಿವಾರಣೆಯನ್ನು ನಿಭಾಯಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಮಂಡ್ಯ ನಗರದ ಎಲ್ಲ ಉದ್ಯಾನವನಗಳಲ್ಲಿ ಈ ನಿವಾರಣೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಡಾಕ್ಟರ್ ಎಸ್ ನಾರಾಯಣ್, ಮಂಡ್ಯ ನಗರದ ಪ್ರತಿಯೊಂದು ಉದ್ಯಾನವನದಲ್ಲೂ ಇಂತಹ ತೊಟ್ಟಿಗಳನ್ನು ಇಡುವ ಗುರಿ ಹೊಂದಲಾಗಿದ್ದು ಮುಂದಿನ 2 ವಾರಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದರು. ಇಷ್ಟು ತಾಪಮಾನದಲ್ಲಿ ವಿಕಸನ ಇರತಕ್ಕಂತ ಮನುಷ್ಯರೇ ನಾವು ಇವತ್ತು ಹುಡಿಕೊಂಡು ನೀರನ್ನ ಹೋಗ್ತೀವಿ. ಆದ್ರೆ ಪಕ್ಷಿಗಳಿಗೆ ಶುದ್ಧವಾದ ನೀರು ಬೇಕು. ಅವ ರೆಕ್ಕೆಗಳಿಗೆ ಸೊಂಟುಗಳು ಬರದಂಗೆ ಆ ರೆಕ್ಕೆಗಳನ್ನ ಶುದ್ಧ ಮಾಡ್ಕೊಳ್ಬೇಕು. ಕುಡಿಲಿಕ್ಕೆ ನೀರು ಬೇಕು ಅಂದಾಗ ಅವು ಶುದ್ಧವಾದ ನೀರನ್ನೇ ಹುಡುಕ್ತವೆ. ಇವತ್ತು ಬಹಳ ಅತ್ಯಂತ ಶ್ರೇಷ್ಠವಾದಂತಹ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್, ನಗರ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅವಶ್ಯಕತೆ ಇರುವ ನೀರಿನ ವ್ಯವಸ್ಥೆ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದರು. ಅಲ್ಲಿ ಸಮಸ್ಯೆ ಆಗಲ್ಲ, ಆದ್ರೆ ಸಿಟಿಗಳಲ್ಲಿ, ನಗರಗಳಲ್ಲಿ ಅದಕ್ಕೆ ಯಾವುದೇ ಹೊಂಡಗಳು ಅಥವಾ ಕೆರೆಗಳು ಇಲ್ಲದೇ ಇರೋ ಕಾರಣ ಈ ಒಂದು ಈ ತೊಟ್ಟಿಗಳು ಅಥವಾ ನೀರಿನ ಹೊಂಡಗಳು ಏನ್ ಮಾಡಿದ್ರೆ ಇದು ನಿಜವಾಗ್ಲೂ ಅತ್ಯವಶ್ಯಕ. ಎಂ ಶಿವಕುಮಾರ್, ಬಿಸಿಲಿನ ಬೇಗೆಯಿಂದ ಬಳಲುತ್ತಿರುವ ಪ್ರಾಣಿಗಳಿಗೆ ಶುದ್ಧ ನೀರು ಒದಗಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಜೈ ಕರ್ನಾಟಕ ಪರಿಷತ್ತಿನ ಪರಿಸರ ಸ್ನೇಹಿ ಕಾರ್ಯವನ್ನು ಶ್ಲಾಘಿಸಿದರು. ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಜೈ ಕರ್ನಾಟಕ ಪರಿಷತ್ಗೆ ಮತ್ತು ಪರಿಸರ ಉಳಿಸುವಂತಹ ಕಾಯಕವನ್ನು ಮಾಡ್ತಾ ಇರುವ ಎಲ್ಲ ಕಾಯಕ ಜೀವಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ.